ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಂಡರ ಅಟ್ಟಹಾಸ ಮಿತಿ ಮೀರ್ತಿದೆ. ಸಣ್ಣ ಸಣ್ಣ ವಿಚಾರಕ್ಕೂ ಚಾಕು ಚೂರಿ ತೆಗೆಯೋ ಆಸಾಮಿಗಳು ಕಂಡವರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಹೀಗೆ ಜಸ್ಟ್ ಬೈಕ್ ಟಚ್ ಆಗಿದ್ದಕ್ಕೆ ಕಿಡಿಗೇಡಿಗಳು ಯುವಕನಿಗೆ ಚಾಕು ಹಾಕಿದ್ದಾರೆ. ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ಪುಂಡರ ಅಟ್ಟಹಾಸ. ಬೈಕ್ ಟಚ್ ಆಗಿದ್ದಕ್ಕೆ ಕಿಡಿಗೇಡಿಗಳ ಕಿರಿಕ್. ಅತ್ತೆ ಮನೆಗೆ ಹೋಗಿ ಬರ್ತಿದ್ದ ಅಳಿಯನಿಗೆ ಚಾಕು ಇರಿತ. ಬೆಂಗಳೂರಿನಲ್ಲಿ ದಿನೇ ದಿನೇ ಪುಂಡ ಪೋಖರಿಗಳ ಹಾವಳಿ ಹೆಚ್ಚಾಗ್ತಿದೆ. ಅದರಲ್ಲೂ ರಸ್ತೆಯಲ್ಲಿ ಉಂಟಾಗುವ ಸಣ್ಣ ಪುಟ್ಟ ಕಿರಿಕಳಿಗೂ ಗಲಾಟೆ ಮಾಡಿ ಚಾಕು ಚೂರಿ ಇರಿದು ದುಷ್ಕೃತ್ಯ ಎಸಗುತ್ತಿದ್ದಾರೆ. ಯುಗಾದಿ ಹಬ್ಬದ ಹೊಸತಡುಕಿನಂದು ಅತ್ತೆ ಮನೆಗೆ ಹೋಗಿ ಬರುತ್ತಿದ್ದ ಯುವಕನ ಮೇಲೆ ಇಬ್ಬರು ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ದು, ಕ್ಷುಲ್ಲಕ ವಿಚಾರಕ್ಕೆ ಚಾಕು ಇರಿದು ಎಸ್ಕೇಪ್ ಆಗಿದ್ದಾರೆ. ಹೀಗೆ ರಸ್ತೆಯಲ್ಲಿ ಕಿಡಿಗೇಡಿಗಳ ಕೈಯಲ್ಲಿ ಚಾಕು ಇರಿತಕ್ಕೊಳಗಾದ ಯುವಕ ಈತನೇ. ಹೆಸರು ಚಿರಂಜೀವಿ. ಬಸವೇಶ್ವರ ನಗರದ ಬೋವಿ ಕಾಲೋನಿ ನಿವಾಸಿಯಾದ ಈತ ಯುಗಾದಿ ಹೊಸತಡುಕು ಮಂಗಳವಾರದಂದು ತನ್ನ ಅತ್ತೆ ಮನೆಗೆ ಊಟ ತೆಗೆದುಕೊಂಡು ಹೋಗಿದ್ದಂತೆ. ಕಮಲಾನಗರದ ಮನೆಗೆ ಊಟ ಕೊಟ್ಟು ವಾಪಸ್ ಬರುವಾಗ ಪೆಟ್ರೋಲ್ ಬಂಕ್ ಬಳಿ ಚಿರಂಜೀವಿ ಮತ್ತು ಪುಂಡರ ಬೈಕ್ ನಡುವೆ ಟಚ್ ಆಗಿದ್ದು ರಸ್ತೆಯಲ್ಲಿ ಕಿರಿಕ್ ಮಾಡಿಕೊಂಡಿದ್ದಾರೆ. ಈ ವೇಳೆ ಕಿಡಿಗೇಡಿ ಯುವಕರು ತಮ್ಮ ಬಳಿ ಇದ್ದ ಚಾಕುವಿನಿಂದ ಚಿರಂಜೀವಿಗೆ ಎರಿದು ಎಸ್ಕೇಪ್ ಆಗಿದ್ದಾರೆ. ಈ ವೇಳೆ ತೀವ್ರ ರಕ್ತಸ್ರಾವದಿಂದ ಬಳಲುತ್ತಿದ್ದ ಚಿರಂಜೀವಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾನೆ. ನಮ್ಮ ಅತ್ತೆ ಮನೆಯಿಂದ ನಮ್ಮ ಮನೆಗೆ ಬರ್ತಾಯಿದ್ದೆ. ವಾಪಸ್ ಬರೋವಾಗ ನಾನು ಡ್ರಿಂಕ್ ಮಾಡಿದ್ದೆ. ಅಲ್ಲಿಂದ ಬಂದಿದ್ದೀನಿ. ನಮ್ಮ ಫ್ರೆಂಡ್ ಹತ್ರ ಡ್ರಾಪ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀನಿ. ಅಲ್ಲಿ ಬಂದಾಗ ಸ್ವಲ್ಪ ಟಚ್ ಆಗೈತೆ ಗಾಡಿ. ಅವ್ರು ಏಕ್ದಮ್ಮು ನನಗೆ ಹೊಡೆದವ್ರೆ ಅಷ್ಟೇ ಸರ್. ಫ್ರೆಂಡ್ದು ಅವ್ರದ್ದು ಇಬ್ಬರದು ಟಚ್ ಆಗೈತೆ ಅಷ್ಟೇ. ಗಾಡಿಯಲ್ಲಿ ಹಿಂದೆ ಕೂತಿದ್ದೆ ಸರ್. ಒಂದು 4-5 ಜನ ಇರ್ತಾರೆ ಸರ್ ಅಷ್ಟೇ. ಬೈಕ್ ಏನಿದ್ದಿಲ್ಲ ಸರ್. ಅವರು ನಿಂತ್ಕೊಂಡವ್ರೆ, ನಾವು 2 ವೀಲರಲ್ಲಿ ಹೋಗ್ತಾ ಇದ್ದೀವಿ. ಕಿಡಿಗೇಡಿಗಳ ಅಟ್ಯಾಕ್ ಬಗ್ಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ರಸ್ತೆ ಬದಿಯ ಸಿಸಿಟಿವಿಗಳ ಪರಿಶೀಲನೆ ನಡೆಸಿ ಇಬ್ಬರು ಪುಂಡರ ಚಹರೆ ಪತ್ತೆ ಹಚ್ಚಿದ್ದಾರೆ. ಸದ್ಯ ಆರೋಪಿಗಳು ತಲೆಮರೆಸಿಕೊಂಡಿದ್ದು ಪೊಲೀಸರು ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.